ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ಇವತ್ತು ನಮ್ಮನ್ನು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿ, ಇದು ಭಾಳಷ್ಟು ಇತಿಹಾಸ ಇರತಕ್ಕಂಥದ್ದು. ಇವತ್ತು ಇದು ನಾವು ನೋಡಿದಾಗ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಏನಿವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಆ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಜನಗಳು ಈ ಭಾಗದಲ್ಲಿ ಭಾಳಷ್ಟು ನೆಮ್ಮದಿಯಾಗಿದ್ದಾರೆ. ಇದರ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇವತ್ತು ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕ್ಷೇತ್ರದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸಹ ಆಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಒಂದು ಇರ್ತಕ್ಕಂಥ ಗುರಿ ಈ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಇರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರು ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 31 ತಿಂಗಳ ಅವಧಿಯಲ್ಲಿ ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ 5,50,00,000 ಅನುದಾನವನ್ನು ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚಿಕ್ಕಲ್ನರ್ ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು, ಬಶೆಟ್ಟಹಳ್ಳಿ ಭಾಳಷ್ಟು ಹಿಂದುಳಿದಿರೋ ಹೋಬಳಿಗಳಾಗಿರೋದ್ರಿಂದ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತಿಗೆ ಇವತ್ತು ಗುರುಸಿ ಇವತ್ತು ನಮ್ಮ ಬಶೆಟ್ಟಹಳ್ಳಿ, ಸಾದ್ಲಿಗೆ ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಲ್ನರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾವು ಈ ಬಶೆಟ್ಟಹಳ್ಳಿಯಲ್ಲಿ ನೋಡಿದಾಗ ಇವತ್ತು ಮಳೆ ತೊಂದರೆ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಕುಡಿಯೋ ನೀರು ತೊಂದರೆ ಆಗ್ತಕ್ಕಂಥದ್ದು ಈ ಬಶೆಟ್ಟಹಳ್ಳಿ ಪಂಚಾಯತಿ ಮತ್ತು ನಮ್ಮ ತುಮಸಂದ್ರ ಪಂಚಾಯತಿ. ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ರೈತರು ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರಕ್ಕೆ ನಾವು ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹೊಸ ವರ್ಷದಲ್ಲಿ ಕ್ಷೇತ್ರ ಜನತೆಗೆ ಹೊಸ ಅಭಿವೃದ್ಧಿಗಳು ಏನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವತ್ತು ನಾನು ನಿರಂತರವಾಗಿ ಈ ಕ್ಷೇತ್ರದ ಪ್ರತಿಯೊಂದು ಗ್ರಾಮನೂ ಗಮನದಲ್ಲಿಟ್ಕೊಂಡು ಇವತ್ತು ಮೊನ್ನೆ 2025/11/24ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ನಡೆದಂಥ ದೊಡ್ಡ ಮಟ್ಟದ ಜಿಲ್ಲಾ ಕಾರ್ಯಕ್ರಮ ತಾವು ನೋಡಿದ್ದೀರಿ. ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಮುಖ್ಯಮಂತ್ರಿಗಳು ಈ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದಾಗ ಇವತ್ತು ಅವರು ಒಂದು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 2026 ಮಾರ್ಚ್ ಬಡ್ಜೆಟ್ನಲ್ಲಿ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಅನುದಾನ ಸಿಗ್ತೈತೆ ಅಂತ ನನಗೊಂದು ನಂಬಿಕೆ ಇದೆ. ಒಟ್ಟಾರೆ ನನ್ನ ಒಂದು ಗುರಿ ಈ ಕ್ಷೇತ್ರದಲ್ಲಿ ನಾವು ಅಧಿಕಾರ ಇದ್ದಾಗ ನಾವು ಮಾಡೋಂಥ ಕೆಲಸ ಶಾಶ್ವತವಾಗಿ ಉಳಿದಿದೆ. ಆ ಒಂದು ಹೋದಂಥ ಸಂದರ್ಭದಲ್ಲಿ ಮುಂದೆ ಇಂಥವರಿದ್ದರು ಇಂಥ ಕೆಲಸ ಮಾಡಿರೋ ಒಂದು ಹೆಸರಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ. 100% ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನಗಿದೆ. ಇವೆಲ್ಲಕ್ಕಿಂತ ಮೊದಲಾಗಿ ನಮ್ಮ ಪಕ್ಷದ ಮುಖಂಡರು ಸಹ ಇವತ್ತು ಹೆಚ್ಚಿನ ಒತ್ತನ್ನು ನಮ್ಮ ಪಕ್ಷದ ಬಗ್ಗೆ ಆಗ್ಬೋದು, ನನ್ನ ಬಗ್ಗೆ ಭಾಳಷ್ಟು ಗೌರವ ಇಟ್ಟಿದ್ದಾರೆ. ಅವ್ರನ್ನೆಲ್ಲರಿಗೂ ಗೌರವ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಸರ್, ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ರಿ. ಕ್ಷೇತ್ರದಲ್ಲಿ ಭಾಳಷ್ಟು ಹಳ್ಳಿಗಳ ರಸ್ತೆಗಳು ಹಾಳಾಗಿದ್ದಾವೆ, ಆ ರಸ್ತೆಗಳಿಗೆ ಅನುದಾನ ಕೊಡಬೇಕಂತ. ಸೊ ಭಾಳಷ್ಟು ಮುಖ್ಯಮಂತ್ರಿಗಳಿಗೆ ನಾವು ಗ್ರಾಮೀಣ ಭಾಗದ ರಸ್ತೆಗಳಿರ್ಬೋದು ಮತ್ತು ಏನು ಈ ಕ್ಷೇತ್ರದಲ್ಲಿ ಇವತ್ತು 100 ವರ್ಷಗಳು ಮುಗಿದ್ರೂ ಸಹ ನಾವು ನೋಡಿದ್ದೀವಿ. ಇವತ್ತು ನಮಗೆ ಕೇಂದ್ರದಲ್ಲಿ ಒಂದು ಲೈಬ್ರರಿ ಇಲ್ಲ, ಇವತ್ತು ಅಂಬೇಡ್ಕರ್ ಭವನ ಇಲ್ಲ. ಇವತ್ತು ಇವೆಲ್ಲ ನಾವು ಪ್ರಾರಂಭ ಮಾಡಿದ್ದೀವಿ. ಇವಕ್ಕೆಲ್ಲ ಅನುದಾನ ಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಕೇಳಿದ್ದೀನಿ. ಆಮೇಲೆ ಇವತ್ತು ನಮಗೆ ಒಂದು ಮಿನಿ ವಿಧಾನಸೌಧ ಕೂಡ ಬೇಕಂತ ಕೇಳಿದ್ದೀವಿ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಸಹ ಸಂಪೂರ್ಣ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. 2026-27ರಲ್ಲಿ ಪ್ರಾಮಾಣಿಕವಾಗಿ ಹೆಚ್ಚಿನ ಅನುದಾನ ಈ ಕ್ಷೇತ್ರದಿಂದ ನಾನು ಕೆಲಸ ಮಾಡುತ್ತೇನೆ. ದೇವಸ್ಥಾನಕ್ಕಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕೊಟ್ಟಂಥ 25 ಕೋಟಿಯಲ್ಲಿ ಈ ಪಂಚಾಯತಿಯಲ್ಲಿ ದೇವಸ್ಥಾನಕ್ಕೆ ಈಗಾಗಲೇ 25 ಲಕ್ಷ ರಸ್ತೆ ಕೊಟ್ಟಿದ್ದೀರಿ. ಮತ್ತು ಏನು ನಮ್ಮ ಬೆಂಡ್ಲವಾರಹಳ್ಳಿ ಮುಖಾಂತರ ಚಿಕ್ಕಬಳ್ಳಾಪುರ ಹೋಗ್ತಕ್ಕಂಥ ಗಡಿಗೆ 2,05,00,000
ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿರೋದು 3.5 ಕಿಲೋಮೀಟರ್ ಕೊಟ್ಟಿದ್ರೆ ಅದು ರಸ್ತೆ ಆಗ್ತದೆ. ಮುಂದೆ ಹಂತ ಹಂತವಾಗಿ ಏನೇನು ಈ ಕ್ಷೇತ್ರದ ಈ ಒಂದು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಸಂಪೂರ್ಣವಾಗಿ ಎಲ್ಲ ಕೆಲಸಗಳು ನಿಲ್ಲಿಸ್ತಕ್ಕಂಥ ಕೆಲಸ ನೈಮಾಸ್ ಲೈಟು ನಮ್ಮ ನಾಗಶಿವಣ್ಣವರು ವೆಂಕಟೇಶ್ವರವ್ರು ಇಬ್ಬರು ಹಾಕ್ಸಿದ್ದಾರೆ.